ಹೆಚ್ಚು ಕಡಿಮೆ ಅತ್ತಾಗ್ತಿವ್ರು ಇತ್ತಾಗ ಬರ್ತಾರ ಅವರು, ಇತ್ತಾಗ್ತಿವ್ರು ಅತ್ತಾಗ ಬರ್ತಾರ. ಎತ್ತಾಗ್ತಿವ್ರು ಅವ್ರು ಏನು ಎತ್ತಾಗ ಈ ಪ್ರಪಂಚದೊಳಗ ಮುಂದೇನು ಬರ್ತಾವ ನೋಡು, ಜನರನ್ನ ಮಳ್ಳು ಮಾಡಿ ಬದುಕುವಂತ ಎಲ್ಲಾ ದಾರಿಗಳಿಗೆ ಎಲ್ಲಾ ಕಾಲಕ್ಕೂ ಮಳೆ ಹೊಡೆಯುವಂತ ಸಿದ್ಧಾಂತ ಎಲ್ಲಿ ಐತೆ ಅಂದ್ರೆ ವಚನ ಸಿದ್ಧಾಂತನೇ. ಸಂಗಮ ದೇವರ ರಾಜತೇಜದಾಗದೆ ನಾನು ನಡಬರ್ಕ್ ಒಂದ್ 10-20 ವರ್ಷ ಬಂದು ಹೋಗೋ ರಾಜರನ್ನ ತಗೊಂಡು ಏನ್ ಬೆಂಕಿ ಹಚ್ಚಿಲ್ಲ ಅಂತ ಹೇಳ್ತಾರೆ. ಚಂದ್ರಶೇಖರ ಸ್ವಾಮಿ ಇದ್ದಾರೆ, ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ವೀರಣ್ಣವರಲ್ಲಿ, ಚಂದ್ರಮೌಳಿ ಅವರಲ್ಲಿ, ಕಿರಣಪ್ಪ ಅವರಲ್ಲಿ, ಇನ್ನುಳಿದ ಅನೇಕ ನನಗೆ ಪರಿಚಿತರು, ನಿಷ್ಠೆಯವರು ಎಲ್ಲದರಿಂದ ಕೂಡ ಹಂಪಿಗೆ ಬರೋದು ಅಂದ್ರೆ ಬಸವ ಕಲ್ಯಾಣಕ್ಕೆ ಬಂದಷ್ಟು ಸಂತೋಷ. ಕಾರಣ ನಮ್ಮಲ್ಲಿ 3 ಕಲ್ಯಾಣಗಳು ಬರ್ತವೆ. ಒಂದು ಬಸವ ಕಲ್ಯಾಣ, ಎರಡನೇದ್ದು ವಿಜಯ ಕಲ್ಯಾಣ, ಮೂರನೇದ್ದು ಅಮರ ಕಲ್ಯಾಣ. 3 ಕಲ್ಯಾಣಗಳು ಬರ್ತಾವೆ. ಬಸವ ಕಲ್ಯಾಣ ವರ್ತಮಾನ ಬಸವಣ್ಣವರು ಇದ್ದಾಗ ಬಸವಣ್ಣವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಕಟ್ಟಲ್ಪಟ್ಟದ್ದು, ಅದೇ ಮೂಲ, ಅದೇ ನಮಗೆ ಮೂಲ ಬಸವ ಕಲ್ಯಾಣ. ನಂತರದಲ್ಲಿ ಏನಿಗೆ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಕ್ಕವ, ಅದು ಎಲ್ಲಿ ಅಂದ್ರೆ ವಿಜಯ ಕಲ್ಯಾಣ, ಇದೇ ಹಂಪಿಯ ನೆಲದಲ್ಲಿ, ವಿಜಯನಗರದ ನೆಲದಲ್ಲಿ, ಇದು ವಿಜಯ ಕಲ್ಯಾಣ. ಇನ್ನು ಮೂರನೇದ ಅಮರ ಕಲ್ಯಾಣ ಎಲ್ಲಿಪ್ಪ ಅಂತಂದ್ರೆ ಕೋಡೆಕಲ್ ಬಸವಣ್ಣ ಅಂತ ಬರ್ತಾರೆ, ಬಿಜಾಪುರ ಜಿಲ್ಲೆ ಕೋಡೆಕಲ್. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೋಡೆಕಲ್ ಅಂತ ಬರ್ತದೆ. ಆ ಕೋಡೆಕಲ್ ಎಂಬುದು ಕಡೆ ಕಲ್ಯಾಣ ಅಂತ ಕರೀತಾರೆ. ಆ ಕೋಡೆಕಲ್ ಬಸವಣ್ಣ ಕಟ್ಟಿದ್ದು 3ನೇ ಕಲ್ಯಾಣ. ಆದರೂ ಕೂಡ ಬಸವಣ್ಣವರ ಹಾಗೆ ಪರಿಣಾಮಕಾರಿಯಾಗಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ತಿಳ್ಕೊಂಡು ಬಹಳ ಪ್ರಯತ್ನ ಪಟ್ಟು ಹೆಣಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡಿಗ್ಗಿ ಸಂಗಮನಾಥ ಪರಮಾನಂದನ ಶಿಷ್ಯನೇ ಕೋಡೆಕಲ್ ಬಸವಣ್ಣ. ಆ ಕೋಡೆಕಲ್ ಬಸವಣ್ಣನ ಶಿಷ್ಯನೇ ನಮ್ಮ ಮಂಟೇದ ಲಿಂಗಯ್ಯ. ಮಂಟೇದ ಲಿಂಗಯ್ಯನ ಶಿಷ್ಯನೇ ನೀಲಗಾರ ಸಿದ್ದಪ್ಪಾಜಿ, ವರವಿ ಮೋನಪ್ಪ. ಇವರೆಲ್ಲ ಅದೇ ಪರಂಪರೆಯಿಂದ ಬರ್ತಾರೆ. ಇವರೆಲ್ಲರಿಗೂ ಮೂಲ ಬೇರೆ ಯಾರಂದ್ರ 12ನೇ ಶತಮಾನದ ಬಸವಣ್ಣವರೇ ಮೂಲ ಬೇರಾಗಿದ್ರು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಗ ನಾನು ಬಸವ ಕಲ್ಯಾಣದ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಬಸವ ಕಲ್ಯಾಣ ಗೊತ್ತೇ ಇದೆ. ಅಮರ ಕಲ್ಯಾಣ ವಿಷಯ ಅದಿಲ್ಲ ಈಗ ಸದ್ಯ. ಪ್ರಸ್ತುತ ವಿಷಯ ಇರೋದು ವಿಜಯ ಕಲ್ಯಾಣ. ನಾವು ಇದ್ದಂತ ಸ್ಥಳ ವಿಜಯ ಕಲ್ಯಾಣದಲ್ಲಿದ್ದೇವೆ ನಾವು. ಈ ವಿಜಯ ಕಲ್ಯಾಣದ ಬಗ್ಗೆ ಬಹಳ ಅಭಿಮಾನ ಮತ್ತು ಶ್ರದ್ಧೆ ಗೌರವಗಳು ನಮಗೆ ಮೂಡ್ತಾವೆ ಏಕಕಾಲಕ್ಕಾಗಿ. ಕಾರಣ 12ನೇ ಶತಮಾನದ ಶರಣ ಧರ್ಮ ಕ್ರಾಂತಿ ಆದ ಮೇಲೆ ಅದು ತನ್ನ ನೆಲೆಯನ್ನ ಮಾಡಿಕೊಂಡದ್ದು ಎಲ್ಲಿ ಅಂದ್ರೆ, ಕೆಲವರು ಉಳಿವೆ ಅಂತ ಹೇಳ್ತಾರೆ. ಉಳಿವೆ ಅದು ಕಲ್ಯಾಣ ಅವ್ರು ಇದ್ದಾಗ ಆಗಿದ್ದದು, 12ನೇ ಶತಮಾನದಾಗ ಆತದ ಉಳಿವಿ. ಕಲ್ಯಾಣ ಕ್ರಾಂತಿ ಆದ್ಮೇಲೆ ಉಳಿವಿ ಹೋತು, ಮತ್ತೆ ಅನುಭವ ಮಂಟಪ ಪ್ರಾರಂಭ ಆಯ್ತು, ಅಲ್ಲಿ ಮಹಾಮನಿಗವಿ, ಅದೆಲ್ಲ ಬರೋಬ್ಬರಿ. ನಾ ಹೇಳೋದು ಕಲ್ಯಾಣ ಕ್ರಾಂತಿ ಆದ 250 ವರ್ಷಗಳ ನಂತರ 1196, ಅಂದ್ರೆ 12ನೇ ಶತಮಾನ ಕಲ್ಯಾಣ ನಂತರದಲ್ಲಿ 250 ವರ್ಷಗಳ ನಂತರದಲ್ಲಿ ಅದರ ಚಟುವಟಿಕೆಗಳು ಪರಿಣಾಮಕಾರಿಯಾಗಿ ಗರಿಗೆದರಿದ್ದು ಎಲ್ಲಿ ಅಂದ್ರೆ ಅದು ಇದೇ ಹಂಪಿಯ ಕ್ಷೇತ್ರದಲ್ಲಿ ಗರಿಗೆದರಿದು ಅನ್ನುವಂಥದ್ದು ವಾಸ್ತವಿಕ ಸತ್ಯ. ಅದಕ್ಕೆ ಸಾವಿರಾರು ದಾಖಲೆಗಳದ, 1-2 ದಾಖಲೆ ಇಲ್ಲ, ಸಾವಿರಾರು ದಾಖಲೆಗಳದ. ಲಿಂಗಾಯತರು ಅಭಿಮಾನ ಶೂನ್ಯರು, ಓದುವುದಿಲ್ಲ. ನಮ್ಮಲ್ಲಿ ಪ್ರಭದೇವರು ಒಂದು ಮಾತು ಹೇಳ್ತಾರಲ್ಲ, ಹಿಂದಣ ಹೆಜ್ಜೆಗಳ ನೋಡಿ ಮುಂದಣ ಹೆಜ್ಜೆಗಳನ್ನು ಇಡಬೇಕಂತ, ಹಿಂದಣಿ ಹೆಜ್ಜೆ ನೋಡಿ ಮುಂದಣಿ ಹೆಜ್ಜೆ ಇಡಬೇಕಂತ. ಅದನ್ನ ಒಂದು ರೀತಿ ಅಂಬೇಡ್ಕರ್ ಯಾರು ಇತಿಹಾಸವನ್ನ ಓದುವುದಿಲ್ಲವೋ ಅವರು ಇತಿಹಾಸವನ್ನ ಮಾಡುವುದಿಲ್ಲ. ಇತಿಹಾಸವನ್ನು ಓದ್ಬೇಕಂತ ನಮಗೆ ಇತಿಹಾಸ ಗೊತ್ತಿಲ್ಲ, ಇತಿಹಾಸ ಪ್ರಜ್ಞೆ ಗೊತ್ತಿಲ್ಲ. ಹೇಳಿದ್ರಲ್ಲಿ ಇವರು ಹಾರ್ಟ್ ಬೀಟ್ ಆಗಿ ಇದು ಏರ ಇಳುವ, ಏರ ಇಳುವ, ಇದು ಯಾವಾಗಲೂ ಹಿಂಗೆ ಬಂತಿದೆ. ಕಲ್ಯಾಣ ಕ್ರಾಂತಿ ಆದ ಮೇಲೆ ನಮ್ಮ ಬಹಳಷ್ಟು ಜನ ಲಿಂಗಾಯತರು ಎಲ್ಲಿಗೆ ಬಂದ್ರು ಅಂತಂದ್ರೆ, ಎಲ್ಲಿ ಬಂದು ತಮ್ಮ ಹಳ್ಳಿಗಳನ್ನು ಕಟ್ಟಿಕೊಂಡ್ರು ಅಂದ್ರೆ ಇದೇ ವಿಜಯನಗರದ ತುಂಗಭದ್ರಾ ತೀರದ ಸುತ್ತಮುತ್ತಲು ಕಟ್ಟಿಕೊಂಡಿರ್ತಕ್ಕಂಥ ಹಳ್ಳಿಗಳು ಯಾರು ಅಂದ್ರೆ ಶರಣ ಪರಂಪರೆಯ ಲಿಂಗಾಯತರ ಹಳ್ಳಿಗಳಿಲ್ಲ. ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮದ ಉಳಿವಿಗಾಗಿ ಪ್ರಾರಂಭ ಆಯಿತು, ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಇದು ಪ್ರಾರಂಭ ಆಯಿತು, ಒಬ್ರು ಬಂದ ಆಶೀರ್ವಾದ ಮಾಡಿದ್ರು, ಅವರು ಇದನ್ನು ಉಳಿಸಿದ್ರು, ಬೆಳೆಸಿದ್ರು. ಇಂಥವೆಲ್ಲ ಕೆಲವೊಂದಿಷ್ಟು ಕಪೋಲ ಕಲ್ಪಿತವಾದ ಕಥೆಗಳನ್ನು ನಾವು ಹೇಳ್ತೇವೆ. ಇವುಗಳನ್ನು ಇತಿಹಾಸದ ಬಣ್ಣಕ್ಕೆ ಹಚ್ಚಿ ತಿಕ್ಕಿ ನೋಡಿದಾಗ ವಾಸ್ತವಿಕತೆ ಬೇರೆನೇ ಐತೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ವಿಜಯನಗರ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕರು ಸಂಗಮ ವಂಶದ ದೊರೆಗಳು ಹುಟ್ಟ ಲಿಂಗಾಯತರಾಗಿದ್ರು ಅನ್ನುವಂಥದ್ದು 100% ಸತ್ಯ. ಸಂಗಮ ವಂಶದವರು ಹುಟ್ಟ ಲಿಂಗಾಯತರು, ಅವ್ರ ಹೆಸರ ಹೇಳ್ತದೆ ಸಂಗಮ, ಸಂಗಮ ವಂಶ. ಎಲ್ಲಿಂದ ಬಂದವರು ಅಂದ್ರೆ ಇವರು ಕೂಡಲ ಸಂಗಮದ ಬಸವಣ್ಣನ ಪರಂಪರೆಯಿಂದ ಬಂದವರು ಸಂಗಮ ವಂಶದವರು. ಆ ಸಂಗಮ ವಂಶದ ದೊರೆಗಳಾಗಿರುವಂತಹ ಹಕ್ಕರಾಯ ಬುಕ್ಕರಾಯರು ಇದನ್ನು ಕಟ್ಟಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಹರಿ ಹಕ್ಕ ಬುಕ್ಕರಿಂದ ವಿಜಯನಗರ ಸ್ಥಾಪನೆ ಆಯಿತು, ಸಂಗಮ ವಂಶ ಸ್ಥಾಪನೆ ಆಯಿತು ಅಂತ ಹೇಳಿ. ಅದಕ್ಕೆ ಹಿಂದೆ ಪ್ರೇರಣೆ ಇದ್ದಂಥವ್ರು
ಹೇಳಿದ್ರಲ್ಲ, ಈ ಧರ್ಮ ರಾಜಸತ್ಯ, ಪುರುಷ ಸತ್ಯ, ಪುರೋಹಿತ ಸತ್ಯ, ಈ ಮೂರು ಸತ್ಯಗಳ ವಿರುದ್ಧ ಹುಟ್ಟುಕೊಂಡಂತ ಧರ್ಮ ಇದೆ. ಯಾವ ಧರ್ಮ? ಲಿಂಗಾಯತ ಧರ್ಮ. ರಾಜಸತ್ಯ ಹೆಚ್ಚು ಒಪ್ಪುವುದಿಲ್ಲ, ರಾಜರನ್ನ ಒಪ್ಪಂಗಿಲ್ಲ, ರಾಜಪ್ರಭುತ್ವವನ್ನು ಒಪ್ಪಲಿಲ್ಲ. ನಾನು ಈ ಬಿಜ್ಜಳನಿಗೆ ಅಂಜುವೇನೆ, ಅವರ ಆಸ್ಥಾನದಾಗಿದ್ದ, ಅವ್ರ ಮುಂದಿದ್ದ, ಅವ್ರ ಕೆಳಗಿದ್ದ, ಅಲ್ಲೇ ಒಂದು ಮಾತು ಹೇಳಿದ್ರು. ಅವರು ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಬಿಜ್ಜಳ ಭಂಡಾರವನಿಗೆ ಕೈಯ, ನಾನು ಈ ಬಿಜ್ಜಳನಿಗೆ ಅಂಜುವೇನೆ, ಕೂಡಲ ಸಂಗಮ ದೇವನೆಂಬ ಆನೆಯನೇರಿ ನಾನು ಈ ಬಿಜ್ಜಳನಿಗೆ ಏನಾರ ತಿನ್ನ ತಿಳ್ಕೊಂಡು ಅಲ್ಲೇ ರಾಜಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಇವರು. ರಾಜಸತ್ಯವನ್ನು ಒಪ್ಪಂಗಿಲ್ಲ ಇವರು. ಕೂಡಲ ಸಂಗಮ ದೇವರ ರಾಜ ತೇಜದಾಗದೆ ನಾನು ನಡಬರ್ಕ್ ಒಂದು 10-20 ವರ್ಷ ಬಂದು ಹೋಗೋ ರಾಜರನ್ನ ತಗೊಂಡು ಏನ್ ಬೆಂಕಿ ಹಚ್ಚಿಲ್ಲ ಅಂತ ಹೇಳ್ತಾರೆ ಇವ್ರು ಬಸವಣ್ಣವ್ರು. ಒಪ್ಪಂಗಿಲ್ಲ ಅವ್ರು, ನಡು ಬಂದು ಹೋಗೋರು. ಅರಸು ವಿಚಾರ, ಸಿರಿಯು ಸಿಂಗಾರ, ಸ್ಥಿರವಲ್ಲ ಮಾನವ ಅಂತೇಳಿ ಅವ್ರನ್ನ ಸಾರಾಸಗಟ್ಟವಾಗಿ ತಿರಸ್ಕರಿಸ್ತಾರೆ. ಇನ್ನು ಪುರುಷ ಸತ್ಯ, ಪುರುಷನೇ ಪ್ರಧಾನ, ಪುರುಷರು ಹೇಳಿದ್ದೇ ಸಿದ್ಧ, ಪುರುಷರು ಹೇಳಿದ್ದೇ ಇದಮಿತ್ಯಂ, ಅದನ್ನು ಒಪ್ಪಂಗಿಲ್ಲ. ಪುರುಷನ ಸಮಾನ ಹೆಣ್ಣು ಬರಬಹುದು. ಯಾಕಂದ್ರೆ ಬಸವಣ್ಣ, ಸಂಗನ ಬಸವಣ್ಣನಾದದ್ದು ಎನ್ನ ಪತ್ನಿ ನೀಲಲೋಚನೆಯಿಂದ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ಕೊಂತಾರೆ. ನೀಲಮ್ಮ, ನಿಜಮುಕ್ತಿ ಲಿಂಗಮ್ಮ, ಅಕ್ಕ ನಾಗಮ್ಮ, ಬಹಳಷ್ಟು ಮಂದಿ ಶರಣ ಶರಣೀಯರು 12ನೇ ಶತಮಾನದಲ್ಲಿ ವಚನಕಾರತಿಯರು ಬರ್ತಾರೆ. ಹೀಗಾಗಿ ಇದು ಪುರುಷನೇ ಪ್ರಧಾನ ಅನ್ನಂಗಿಲ್ಲ, ಪುರುಷನೂ ಸಮಾನ, ಸ್ತ್ರೀನೂ ಸಮಾನ ಅಂತ ತಿಳ್ಕೊಂಡು ಅದನ್ನು ಹೇಳ್ತದೆ. ಇನ್ನೊಂದು ಸತ್ಯ ಬಹಳ ಮುಖ್ಯ, ಪುರೋಹಿತ ಸತ್ಯ. ದೇವರು ಮತ್ತು ಭಕ್ತನ ನಡುವೆ ನಡು ಬರ್ತಾನೆ ನೋಡ್ರಿ, ಅವನ ಸಾರಾಸಗಟವಾಗಿ ಒಪ್ಪಂಗಿಲ್ಲ. ನನ್ನ ಅವನ ಸಾಮರಸ್ಯದಾಗ ಮೂರನೇದೊಂದು ಏನು ಕೆಲಸ ಐತೆ ಅಂತ ಕೇಳ್ತಾರೆ ಇವರು. ಗಂಡ ಹೆಂಡರ ನಡುವ ಮೂರನೇ ವ್ಯಕ್ತಿ ಹೋಗಕ್ ಬರ್ತೈತೆ ಅಂತ ಕೇಳ್ತಾರೆ ಇವರು. ಸತಿಪತಿಗಳ ಸಾಮರಸ್ಯದ ನಡುವ ಮೂರನೇ ವ್ಯಕ್ತಿ ಹೋಗುವುದು ಹಾದರ, ಹಂಗ ಭಕ್ತ ಮತ್ತು ಜಂಗಮದ, ಭಕ್ತ ಮತ್ತು ಸಂಗಮನಾಥನ ನಡುವ ಮೂರನೇ ನಾವು ಬಂದು ಪೂಜಾ ಮಾಡೋದು ಇದು ದೊಡ್ಡ ಹಾದರ, ಧಾರ್ಮಿಕ ಹಾದರ ಅಂತ ತಿಳ್ಕೊಂಡು ಅದನ್ನ ಒಪ್ಪಂಗೇ ಇಲ್ಲ ಇವರು. ಇದು ಅನೈತಿಕ ಅಂತ ಹೇಳ್ತಾರೆ. ಹೀಗಾಗಿ ಪುರೋಹಿತ ಸತ್ಯವನ್ನ ಒಪ್ಪಂಗಿಲ್ಲ. ಪುರೋಹಿತ ಸತ್ಯವನ್ನ ಒಪ್ಪಂಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ವೈದಿಕ ಸತ್ಯವನ್ನ ಒಪ್ಪಂಗಿಲ್ಲ. ವೈದಿಕ ಸತ್ಯವನ್ನ ಒಪ್ಪಂಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಸನಾತನವನ್ನ ಒಪ್ಪಂಗಿಲ್ಲ. ಎಲ್ಲಿ ಹೋಗ್ತದ ಅಂದ್ರೆ ಅಲ್ಲಿ ಹೋಗ್ತದ, ಮೂಲ ಬೇರಕ್ಕೆ. ಅದು ಒಂದೇ ಶಬ್ದದ ಪರ್ಯಾಯ ಪದಗಳು. ಸನಾತನ, ವೈದಿಕ, ಆರ್ಯ, ವೈಷ್ಣವ, ಪುರೋಹಿತ, ಹಳೆಯಲ್ಲಂಬಗಳ ಗಂಡಲ್ಲ, ಹೆಚ್ಚು ಕಡಿಮೆ ಒಂದೇ ಇವು. ಹೆಚ್ಚು ಕಡಿಮೆ ಅತ್ತಾಗ್ತಿವ್ರು ಇತ್ತಾಗ ಬರ್ತಾರವ್ರು, ಇತ್ತಾಗ್ತಿವ್ರು ಅತ್ತಾಗ ಬರ್ತಾರ. ಎತ್ತಾಗ್ತಿವ್ರು ಅವ್ರಿಗೆ ಏನು ಎತ್ತಾಗಾರ ಬಂದ್ರು ಒಟ್ಟು ನಾವ ಇರ್ಬೇಕು, ಒಳಗೆ ಏನಾರ ಆಗ್ಲಿ ಅದ್ರ ಹೊರಗೆ ಒಟ್ಟು ನಾವಿರ್ಬೇಕು ಅನ್ನುವಂಥದ್ದು ಒಂದು ಗೀಳ ಅವರಿಗೆ. ಆ ಗೀಳ, ಅದಕ್ಕಾಗಿನೇ ಅದರ ಪ್ರತಿಫಲನೇ ಇವತ್ತು ನೋಡ್ರಿ ಬಸವಾದಿ ಶರಣರ ಹಿಂದೂ ಸಮಾವೇಶ. ಅವಶ್ಯಕತೆನೇ ಇದ್ದಿದ್ದಿಲ್ಲ. ಶರಣರ ಯಾಕೆ ಬೇಕು? ಮರಾಯ ಮಹಾವೀರ ಅದಾನ, 24 ತೀರ್ಥಂಕರ ಅದಾರ, ಬುದ್ಧ ಅದಾನ, ವಾರ್ಕರಿ ಪಂಥವನ್ನ ಹುಟ್ಟು ಹಾಕಿದವರು ಅದಾರ, ದೊಡ್ಡ ದೊಡ್ಡವರು ಅದಾರ. ಇಲ್ಲಿ ಈ ಸಂಪ್ರದಾಯ ಅವ್ರನ್ನೂ ಒಂದು ತಗೊಂಡು ಮಾಡಿರಲ್ಲ. ಭಾರತೀಯ ಪರಂಪರೆ ಎಲ್ಲ ಮಹಾತ್ಮರನ್ನು ತೆಗೆದುಕೊಂಡು ಹಿಂದೂ ಸಮಾವೇಶ ಮಾಡ್ರಿ, ಒಪ್ಪಬಹುದು ನಿಮ್ಮನ್ನ. ಅವ್ರನ್ನೆಲ್ಲಾ ಬಿಟ್ಟು ಬೇರೆ ಬಸವಾದಿ ಶರಣರ ತಗೊಳಕತ್ತೀರಿ ಅಂದ್ರೆ ಏನೋ ಮಿಸ್ಟೇಕ್ ಐತಿ, ಏನೋ ಮಾಡಕತ್ತೀರಿ ನೀವು ಗದ್ಲ ಅಂತ ಯಾರಿಗಾದ್ರೂ ಗೊತ್ತಾಕತ್ತೀರಿ. ಯಾಕಂದ್ರೆ ಉಳಿದವರು ಹೆಚ್ಚು ಕಡಿಮೆ ಅವ್ರನ್ನ ಇದಕ್ಕೆ ಜೇಂಟ್ ಹಾಕೊಂತೀವಿ, ದಡಗನ ಜೇಂಟ್ ಹಾಕೊಂತೀವಿ. ವಾರಕರಿ ಪಂಥ ಏನು ಅವಸರ ಇಲ್ಲ, ಇದಕ್ಕೆ ಹುಕ್ಕ ಹಾಕೊಂಡ್ಬಿಡ್ತೀವಿ. ಹೆಚ್ಚು ಕಡಿಮೆ ಅದು ಇದಕ್ಕೆ ಬಂದ್ಬಿಡ್ತೈತೆ, ಅದು ಹೋಗ್ಬಿಡೋದು. ಇದ್ರ ಹಿಂದೆ ಜೇಂಟ್ ಹಾಕೈತದ, ಅದು ಜೇಂಟ್ ಹಾಕೈತಿ. ಇನ್ನ ತೀರ್ಥಂಕರರು ಹೆಚ್ಚು ಕಡಿಮೆ ಇದ್ರ ವಿರುದ್ಧ ಹುಟ್ಟಿದವ್ರೆ, ಅದರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಡ್ತದು. ಏನ್ ಮುನಿಗಳನ್ನು ಕುಂದಿಸ್ಕೊಂಡು ಬಲ್ಲ ಬಿಟ್ಟು ಹೋಮ ಹವನ ಮಾಡ್ತಾರಂದ್ರೆ ಮತ್ತೆ ಉಳಿತೇನಂದ್ರೆ ಮುನಿಗಳಿಗೆ ಸ್ನಾನ ಇಲ್ಲ, ಸಾವಿರಾರು ಕೂಡ ಅವ್ರ ಮೇಲೆ ಸುರುತ್ತಾರೆ. ಅದು ಪೂರ ಹಾದಿ ಬಿಟ್ಟು ಹೋಯ್ತದು. ಅದು ಅದ್ರ ಮೂಲ ಪರಂಪರೆನ ಕಳ್ಕೊಂಡ್ಬಿಡ್ತದೆ ಜೈನ ಸಿದ್ಧಾಂತ. ಯಾಕಂದ್ರೆ ನನಗೆ ಲಿಂಗಾಯತ ಧರ್ಮದ ಬಗ್ಗೆ ಅಟ್ಟ ಆಸಕ್ತಿನೋ ಜೈನ ಧರ್ಮದ ಬಗ್ಗೆ ಅಟ್ಟ ಆಸಕ್ತಿ. ಲಿಂಗಾಯತ ಧರ್ಮದಕ್ಕಿಂತಲೂ ಜೈನ ಧರ್ಮದ ಬಗ್ಗೆ ಹೆಚ್ಚು ಓದಿದ್ದೆ ನಾ ಮೊದಲ. ನಂತರದಲ್ಲಿ ಲಿಂಗಾಯತ ಸಿದ್ಧಾಂತ, ತತ್ವ ಸಿದ್ಧಾಂತಗಳನ್ನ ನಾನು ಹೆಚ್ಚು ಅಭ್ಯಾಸ ಮಾಡಿದೆ. 22 ವರ್ಷ ಇದರಾಗನ ಅರ್ಧ ಮುದುಕರಾದ ನಾವು ಈ ಸದ್ಯ. ಇಲ್ಲಿ ನಾನು ಏನ್ ಹೇಳಬೇಕಾಗಿದೆ ನಿಮಗೆ ಅಂದ್ರೆ, 12ನೇ ಶತಮಾನದ ಬಸವಾದಿ ಪ್ರಮುಖರನ್ನ ಯಾಕೆ ಎಲ್ಲರೂ ಟಾರ್ಗೆಟ್ ಆಗಿ ಇಟ್ಕೊಂತಾರಂದ್ರ ಸ್ಪಷ್ಟ ಉತ್ತರ ಸಿಗ್ತೈತೆ ಅಲ್ಲಿ. ಈ ಪ್ರಪಂಚದೊಳಗ ಮುಂದೇನು ಬರ್ತಾವ ನೋಡು, ಜನರನ್ನ ಮಳ್ಳು ಮಾಡಿ ಬದುಕುವಂತ ಎಲ್ಲಾ ದಾರಿಗಳಿಗೆ ಎಲ್ಲಾ ಕಾಲಕ್ಕೂ ಮಳೆ ಹೊಡೆಯುವಂತ ಸಿದ್ಧಾಂತ ಎಲ್ಲಿ ಐತೆ ಅಂದ್ರೆ ವಚನ ಸಿದ್ಧಾಂತನೇ ಐತಿ. ಈ ಸದ್ಯ 2026 3026 ಅವಾಗ ಲಾಗು ಹಾಕವ್ ಇವು, ಅವಾಗ ವಚನಗಳು ಲಾಗು ಹಾಕವ್. ಅವರು ಯಾವ ಕಾಲಮಾನಕ್ಕೆ ವರ್ತಮಾನಕ್ಕೆ ತಕ್ಕಂಗೆ ಅವ್ರು ಬೇರೆ 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 ರೂಪದಿಂದ ಬರ್ತಾರ. ಅವರು ಬೇರೆ ಬೇರೆ ಹೆಸರು ತಗೊಂಡು ಬರ್ತಾರೆ, ಬೇರೆ ಬೇರೆ ಹೆಸರು ತಗೊಂಡು ಬರ್ತಾರೆ. ಯಾವ್ಯಾವ ಹೆಸರು ತಗೊಂಡ್ಬಂದಾರ ಅನ್ನೋದು ಈಗ ಅವರು ಹೇಳಿದ್ರು, ಅದನ್ನ ಹೊಳಮಳನ ಹೇಳಂಗಿಲ್ಲ. ಈಗ ಸದ್ಯ
2013ನೇ ಇಸ್ವಿಯಿಂದ ಭಾರತ ದೇಶದ ಒಂದು ಹೆಸರು ಬಹಳ ಓಡಾಕತ್ತೈತಿ. ಅದು ಬಹುಶಃ ಇನ್ನೊಂದು 4-5 ವರ್ಷ ಓಡ್ತೈತಿ. ಮುಂದೆ ಆ ಹೆಸರ ಸತ್ಯನಾಶ ಇಲ್ದಂಗಾಗಿ ಹೋಗತಿ. ಅದು ಭೂಮಿ ಮ್ಯಾಗ ಇರೋದಿಲ್ಲ ಹೆಸರು. ಯಾಕಂದ್ರೆ ಎಲ್ಲಿಯವರೆಗೂ ಶರಣರ ಬಸವಾದಿ ಪ್ರಮುಖರನ್ನು ನಾವು ಅಭ್ಯಾಸ ಮಾಡುವುದಿಲ್ಲವೋ, ಅವರಿಗಾಗಿ ನಾವು ಅಭಿಮಾನ ಪಡುವುದಿಲ್ಲವೋ, ಅವರಿಗಾಗಿ ನಮ್ಮ ಬದುಕು ತ್ಯಾಗ ಮಾಡುವುದಿಲ್ಲವೋ, ಅಲ್ಲಿಯವರೆಗೂ ನಮಗೆ ಶರಣರ ಅರ್ಥ ಆಗುವುದಿಲ್ಲ. ಶರಣರ ನಮಗೆ ಅರ್ಥ ಆಗಂಗಿಲ್ಲ. ಮತ್ತೆ ಶರಣ ಧರ್ಮ ನಾವು ಮಾಡಿದ್ರನ ಇದು ನಿಂದಿರ್ತೈತಿ, ನಾವು ಬೆಳೆಸಿದ್ರನ ಇದು ಬೆಳಿತೈತಿ ಅನ್ನುವಂಥ ಭ್ರಮೆಯಿಂದ ನಾವು ಹೊರಗೆ ಬರ್ಬೇಕು. ಸ್ಪಷ್ಟ ತಿಳ್ಕೊಂಡು ನಾವು ಮಾಡಿದ್ರನ ಇದು ಬರ್ತೈತಿ, ನಾವು ಬಿತ್ತಿದ್ರನ ಇದು ಬೆಳಿತೈತಿ, ನಮ್ಮಿಂದನೇ ಇದಾಕೈತಿ ಅನ್ನುವಂಥ ಭ್ರಮೆಯಿಂದ ನಾವೆಲ್ಲ ಹೊರಗೆ ಬರಬೇಕು. ಬಸವ ಧರ್ಮ ನಿಸರ್ಗದ ಧರ್ಮ, ಕಾಲಕ್ಕೆ ತಕ್ಕಂಗೆ ಇದನ್ನ ಕಾಲವೇ ಬೆಳೆಸ್ತೈತಿ, ಕಾಲವೇ ಇದನ್ನು ದೊಡ್ಡ ಮಾಡ್ಕೊಂತ ಹೋಗ್ತೈತಿ, ಕಾಲವೇ ಇದನ್ನು ಬೆಳೆಸ್ತೈತಿ. ಯಾಕಂದ್ರೆ ಪ್ರಕೃತಿಗೆ ಧರ್ಮ ಇದೆ, ಪ್ರಕೃತಿ ಹತ್ತಿರ ಧರ್ಮ. ಪರಮಾತ್ಮನು ಕೂಡ ನೇರವಾಗಿ ಕರೆಕ್ಟ್ ಇದ್ದಿದೆ. ಪರಮಾತ್ಮನ ರಹಸ್ಯಾತಿ ರಹಸ್ಯವನ್ನ, ಮೂಲ ಸೃಷ್ಟಿಯ ರಹಸ್ಯದ ಕೀಲಿಕಾಯಿ ಯಾರಿಗೆ ಸಿಕ್ತಂದ್ರೆ ವಚನಕಾರರಿಗೆ ಸಿಕ್ತು. ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಶರಣರ ಮುಂದೆ ಶರಣಾಗತಿ ಆಗ್ತವೆ. ಎಲ್ಲವೂ ಶರಣರ ಮುಂದೆ ಶರಣಾಗತಿ ಆಗ್ತವೆ. ನೀವು ಯಾವ ಸಿದ್ಧಾಂತಕ್ಕೆ ಹೋದ್ರು ಶರಣರು ತುಂಬಿದ ಕೊಡನೆ. ನಮಗೆ ಸಿಕ್ಕಿರುವ 21-22 ಸಾವಿರ ವಚನ. ಆ 21-22 ಸಾವಿರ ವಚನದೊಳಗೆ ಅನರ್ಘ್ಯವಾದ ಸಂಪತ್ತು, ಅನರ್ಘ್ಯವಾದ ಭಂಡಾರ ನಮ್ಮಂತೆ ಕೈತಿ. ನಾವೇನ್ ಮಾಡ್ಬೇಕಾಗೈತಪ್ಪ ಅಂದ್ರೆ ನಮ್ಮವರ ಅಡಿಗೆ ಮಾಡಿ ಇಟ್ಟಾರ, ಮಾಡಿಟ್ಟ ಅಡಿಗೆನ ಪ್ರೇಮದಿಂದ ಲಿಂಗಾರ್ಪಿತ ಮಾಡಿಕೊಂಡು ಉಣ್ಣೋ ಕೆಲಸ ನಾವು ಮಾಡಿದ್ವಿ. ಬೆಕ್ಕದಟ್ಟು ಸಮಾವೇಶ ಆಗಲಿ, ನಮ್ಮ ಒಂದು ಕೂದಲಕ್ಕೆ ಸಮ ಬರುವುದಿಲ್ಲ. ಉದ್ಧರಿಸುವನೊಬ್ಬ ಶಿವಶರಣ ಸಾಲದೆ. ಒಬ್ಬ ಬರಲವ ಕೂಡಲ ಸಂಗಮ ದೇವರ ಒಂದು ಒಣಿಕೆ ಪೆಟ್ಟು ಸಾಲದೆ. ಒಂದು ಒಣಿಕೆ ಪೆಟ್ಟು ತಗೊಂಡು ಇಕ್ಕರಿಸಿ ಬಿಟ್ರೆ ಪುಡಿ 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 ಹಾಕವಂತೆ. ಒಬ್ಬ ಶರಣ ಗಟ್ಟೋಳ ಬಂದಂದ್ರ ಎಲ್ಲವೂ ಬಂದು ಅವನ ಪಾದದ ಕೆಳಗೆ ಉದೋ 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 ಉಗೆ 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 ಚಾಂಬುಬಲ ಅಂತವಂತೆ. ಒಬ್ಬ ಶರಣ ಬಂದ್ಬಿಟ್ನಂದ್ರ ಅವನ ಪಾದದಾಗ ಬರ್ತಾವಂತೀವಿ. ಅದಕ್ಕೆ ಅವ್ರು ಹೇಳಿದ್ರು, ವಿಪ್ರ ಶತಕೋಟಿ ಇದ್ದು ಫಲವೇ ಉದ್ಧರಿಸುವನೊಬ್ಬ ಶಿವಶರಣ ಸಾಲದೆ. ಒಬ್ಬ ಬಂದ್ರು ಕೋಟಿ ಜನರ ಕರ್ಮ ಕಳೆಯುವಷ್ಟು ಸಾಮರ್ಥ್ಯ ಅದು ಶರಣನಿಗೆ ಬರ್ತದೆ ಅನ್ನುವಂಥದ್ದು ವೈಜ್ಞಾನಿಕನೂ ಸತ್ಯ, ವೈಚಾರಿಕನೂ ಸತ್ಯ, ಅನುಭವವಾಗಿನೂ ಸತ್ಯ, ಆಧ್ಯಾತ್ಮಿಕವಾಗಿಯೂ ಸತ್ಯ, ಪಾರಮಾರ್ಥಿಕವಾಗಿಯೂ ಸತ್ಯ. ಯಾವ ನಿಟ್ಟಿನಾಗ ಬಂದರೂ ಇದು ಸತ್ಯವೇ. ನೀವು ಹೆಂಗೆ ಸಂಶೋಧನೆ ಮಾಡಿದ್ರೆ ಇದು ಸತ್ಯವೇ. ಈ ಹಿನ್ನೆಲೆಯಲ್ಲಿ ನಮ್ಮ ಜನ ಸ್ವಾಭಿಮಾನಿಗಳಿದ್ರು. ಕಲ್ಯಾಣ ಕ್ರಾಂತಿ ಆದ ಮೇಲೆ ಅವರು ತಮ್ಮ ನೆಲೆಗಳನ್ನು ಎಲ್ಲಿ ಕಟ್ಟಿಕೊಂಡ್ರು ಅಂದ್ರೆ ವಿಜಯನಗರದ ತಳಹದಿಯಲ್ಲಿ ಕಟ್ಟಿಕೊಂಡ್ರು. ವಿಜಯನಗರದ ಸುತ್ತಮುತ್ತಲು ಹೊಳೆಯ ದಂಡೆಯ ಆಚೇಕ ಈಚೇಕ ಈ ಭಾಗದಲ್ಲಿ ನಮ್ಮ ಜನ, ನಮ್ಮ ಸಮುದಾಯ, ಅದರಲ್ಲಿ ಎಲ್ಲಾ ಜನ ಇದ್ರು. 12ನೇ ಶತಮಾನದ 770 ಅಮರಗಣಗಳಲ್ಲಿ ಎಷ್ಟು ಜಾತಿ ಜನಾಂಗದವರಿದ್ರು ಆ ಎಲ್ಲಾ ಜನಾಂಗದವರು ಕೂಡ ಈ ಭಾಗದಲ್ಲಿ ಶರಣ ಪರಂಪರೆಯನ್ನು ಪಾಲಿಸುವಂತವರಾಗಿ ಈ ಭಾಗದಲ್ಲಿ ಕಟ್ಟಿಕೊಂಡ್ರು. ಇದ್ದದಕ್ಕೆ ದಾಖಲೆ ಅದ. ಅದರ ಪರಿಣಾಮ ಮುಂದೆ ಏನಾಯ್ತು ಅಂದ್ರೆ ಆ ವಿಜಯನಗರದ ಒಂದು ಸಾಮ್ರಾಜ್ಯ ಆಗಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಅವ್ರು ಏನು ಬರೆದ್ರು ಅಂತಂದ್ರೆ, ಪರಕೀಯರ ದಾಳಿಯಿಂದ ಇಲ್ಲಿ ವೈದಿಕ ಸಂಸ್ಕೃತಿ ಹಾಳಾಗಕತ್ತಿತ್ತು, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಹಾಳಾಗಕತ್ತಿತ್ತು. ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನುವಂಥ ಒಂದು ಕಟ್ಟುಕತೆ ಇತಿಹಾಸವನ್ನ ಇದರಲ್ಲಿ ಬರೀತಾರೆ. ಹುಡುಕ್ಯಾಡಕ್ ಹೋದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ 25 ವರ್ಷಕ್ಕೆ ವಿದ್ಯಾರಣ್ಯನ ಪ್ರವೇಶ ಕತೆ ಹೊರತು ಅದಕ್ಕಿಂತ ಮೊದಲು ಇಲ್ಲ. ಎಲ್ಲಿಂದ ಬಂದ್ರು ವಿದ್ಯಾರಣ್ಯರು? ಮೈಸೂರು ಮಹಾರಾಜರ ಹಿಂದೆ ಒಡೆಯರ್ ಅನ್ನುವಂಥ ಶಬ್ದ ಬಂತು. ಎಲ್ಲಿಂದ ಬಂತಿದ್ರು ಒಡೆಯರ್? ಗುಜರಾತ್ ರಾಜಸ್ಥಾನದ ಮೂಲದಿಂದ ಬಂದಿರತಕ್ಕಂತ ಮೈಸೂರಿನ ಕ್ಷತ್ರಿಯ ದೊರೆಗಳಾಗಿರ್ತಕ್ಕಂಥ ಮಹಾರಾಜರು ಆ ಕಡೆ ಮೈಸೂರು ಭಾಗಕ್ಕೆ ಬಂದಾಗ ಮೈಸೂರು ಮಹಾರಾಜರಿಗೆ ಆಶೀರ್ವಾದ ಮಾಡಿ ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಕಾರಣೀಭೂತರಾದವರು ಲಿಂಗಾಯತ ಜಂಗಮ ಒಡೆಯರ್. ಅದಕ್ಕೆ ಅವರಿಗೆ ಒಡೆಯರ್ 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 ಅಂತ. ಎನ್ನಗೆ ಭಕ್ತರೇ ಒಡೆಯರಯ್ಯ, ಎನಗೆ ಜಂಗಮರೇ ಒಡೆಯರಯ್ಯ. ಈ ಶಬ್ದಗಳು ಎಲ್ಲಿ ಬರ್ತಾವ? ವಚನ ಸಾಹಿತ್ಯದಲ್ಲಿ ಬರ್ತಾವ. ಮುಂದೆ ಯಾರು ಆಶೀರ್ವಾದ ಮಾಡಿ ಬೆಳೆಸಿದ್ರು ಅದ ಮುಂದೆ ಕೊಡಲಿ ಪೆಟ್ಟು ಕೊಡ್ತಾರೆ. ಎಲ್ಲಿ? ಮೈಸೂರು ಅರಸ ಸಮಾಜ. 400 ಜಂಗಮರ ಹತ್ಯೆ ಆಯಿತು. ನಂಜನಗೂಡಿನ ಶಿರೋಭಾವಿಯಲ್ಲಿ 400 ಜಂಗಮರ ಶಿರಚ್ಛೇದ ಮಾಡಿದ್ರು. ದಿಕ್ಕಾಪಾಲಾಗಿ ನಮ್ಮ ಜನ ಓಡಿದ್ರು. ಹಂಗ ಓಡಿ ಹೋದವರ ತಮಿಳುನಾಡಿನ ಊಟಿ, ಉದಕಮಂಡಲ್, ಕಾಟೇರಿ ಆ ಭಾಗದಲ್ಲೆಲ್ಲ ಲಿಂಗಾಯತರು ಉಳ್ಕೊಂಡ್ರು. 400 ಮಠಗಳ ಖಾಲಿ ಬಿದ್ದು. 400 ಮಠಗಳ ಖಾಲಿ ಬಿದ್ದಾಗ ಮತ್ತಿನ್ನೇನು ಮಾಡ್ಬೇಕು? ಆ ಮಠಗಳಿಗೆ ಸ್ವಾಮಿಗಳನ್ನ ಆಂಧ್ರದಿಂದ ಆರಾಧ್ಯರನ್ನ ತಂದು ತುರುಕಿದ್ರು. ಆರಾಧ್ಯರು ಇಷ್ಟು ಲಿಂಗಾನು ನಮಗೆ ಲಿಂಗಾನು ಬಿಡಲಿಲ್ಲ, ಅವ್ರ ಅಡ್ಡ ಜನಿವಾರನು ಬಿಡಲಿಲ್ಲ. ಎರಡೂ ಹಾಕೊಂಡು ಆ ಆರಾಧ್ಯರು ಬಂದು ಇದರಲ್ಲಿ ಕಸ ಹಾಕುವಂತ ಪ್ರಯತ್ನ ಮಾಡಿದ್ರು. ಕ್ರಮೇಣ ಅವರ ಪ್ರಭಾವ ಉತ್ತರ ಕರ್ನಾಟಕದ ಶರಣ ಜಂಗಮರ ಮೇಲೆ ಆಗಿ ಇವರು ಅವ್ರ ದಾರಿನ ಹಿಡಿದ್ರು.
ಇದು ಕಲಬೆರಕೆ, ಕಲಸ ಮೇಲೋಗ್ರೆ ಕಲಸ ಮೇಲೆ ಅಂತ ಬಂದದೆ. ಪಾಪ ಹಿಂಗೆ ಒಳ್ಳೇದಕ್ಕೆ 108 ಕಂಟಕ ಅನ್ನುವಂಗೆ ಶರಣ ಧರ್ಮಕ್ಕೆ ಬಹಳಷ್ಟು ಕಂಟಕ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನೊಂದು ದೊಡ್ಡ ಕೆಲಸವಾಯಿತು ಅಂತಂದ್ರೆ, ಹಕ್ಕಬುಕ್ಕರ ನಂತರ 1ನೇ ಹರಿಹರ ಅಂತ ಬರ್ತಾರೆ, ನಿಮಗೆಲ್ಲ ಗೊತ್ತಿದೆ. 1ನೇ ಹರಿಹರ ಮಧುರೆ ಮಠ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಎಲ್ಲಿ ಮಠ ಅಂದ್ರೆ ಮಧುರೆ, ತಮಿಳುನಾಡಿನ ಮಧುರೆ ಮಠ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದಕ್ಕಾಗಿ ಆತನ ಹೆಂಡತಿ, ಆ ಹರಿಹರನ ಹೆಂಡತಿನೇ ಒಂದು ಕಾವ್ಯ ಬರೀತಾರೆ, ಮಧುರಾ ವಿಜಯಂ ಅಂತ ತಿಳ್ಕೊಂಡು. ಒಂದು ಮಧುರಾ ವಿಜಯಂ ಅಂತ ಒಂದು ಕಾವ್ಯನೂ ಐತಿ, ಯಾರಾದ್ರೂ ಓದಬಹುದು ಅದನ್ನ. ಕನ್ನಡದ ವಿಶ್ವವಿದ್ಯಾಲಯದ ಹಂಪಿ ಯೂನಿವರ್ಸಿಟಿಯಲ್ಲಿ ಸಿಗುತ್ತದೆ. ಅವರ ನಂತರದಲ್ಲಿ ಏನಾಗಿತ್ತು ಅಂದ್ರೆ, ಸಂಗಮ ವಂಶದ ದೊರೆಗಳು ಬೀಗತನ ಹೆಚ್ಚು ಯಾರು ಕೂಡ ಮಾಡ್ತಿದ್ರು ಅಂದ್ರೆ ಜೈನರು ಕೂಡ ಮಾಡ್ತಿದ್ರು. ಇವತ್ತಿಗೂ ಈ ನಿಮ್ಮಲ್ಲಿ ಲಿಂಗಾಯತ ಜೈನರು ಅಂತ ಏನು ಬರ್ತಾರಲ್ಲ, ಬಣಜಿಗರ ಪರಂಪರೆಯವರು ಅಂತ ಏನು ಬರ್ತಿರಲ್ಲ, ನೀವು ಪಕ್ಕಾ ಬಸವಣ್ಣವ್ರು ಬರೋಕ್ಕಿಂತ ಮೊದಲು 12ನೇ ಶತಮಾನದ ಪೂರ್ವದಲ್ಲಿ ನೀವು ಜೈನರೇ, ಬಹುತೇಕ ನೀವು ಜೈನರೇ. ಶೈವ ಬಣಜಿಗರು ಅಂತ ಬರ್ತಾರೆ, ದೀಕ್ಷಾ ಬಣಜಿಗರ ಅಂತ ಬರ್ತಾರೆ. ಶೈವ ಬಣಜಿಗರ ಮೂಲ ಅವರು ಸ್ಥಾವರಲಿಂಗದ ಆರಾಧಕರಾಗಿದ್ರು. ಅಂದ್ರೆ ಸ್ಥಾವರಲಿಂಗ, ಭೂಮಿಯಲ್ಲಿ ಏನು ಈಶ್ವರಲಿಂಗ ಇತ್ತಲ್ಲ, ಆ ಭೂಮಿಯ ಈಶ್ವರಲಿಂಗ ಸ್ಥಾವರಲಿಂಗದ ಪ್ರತೀಕವಾಗಿ ಒಂದು ಪೀಠಿಕದ ಲಿಂಗ ಮಾಡಿ ಅದನ್ನ ಕಡಗದಾಗ ರಟ್ಟ್ಯಾಗ ಕಟ್ಟಿಕೊಂಡು ಬಗಲಿಗೆ ಹಸಿಬಿ ಚೀಲ ಹಾಕೊಂಡು ವ್ಯಾಪಾರಕ್ಕೆ ಹೋಗಿದ್ರು. ಅವರು ಆದಿ ಬಣಜಿಗರು. ಇವತ್ತಿಗೂ ನಮ್ಮಲ್ಲಿ ಆದಿ ಬಣಜಿಗರ ಅಂತ ತಿಳ್ಕೊಂಡದ. ಇನ್ನು ದೀಕ್ಷಾ ಬಣಜಿಗರು ಬರ್ತಾರೆ, ದೀಕ್ಷಿತರು. ಬಸವಣ್ಣವ್ರ ಕಾಲಕ್ಕೆ 12ನೇ ಶತಮಾನದಲ್ಲಿ ಬಹುಪಾಲು ಲಿಂಗಾಯತರಾಗಿ ಬಂದ್ರು. ಅವರೇ ದೀಕ್ಷಾ ತಗೊಂಡ ಮೇಲೆ ಬಣಜಿಗರು. ಅವ್ರ ಮೂಲದಲ್ಲಿ ಜೈನ ಮೂಲದಲ್ಲೇ ಇದ್ರು. ಇವತ್ತಿಗೂ ಲಿಂಗಾಯತರಿಗೂ ಜೈನರಿಗೂ ಕೂಡ ಸಂಬಂಧಗಳು, ಬೀಗ್ತನಗಳು ನಡ್ಕೊಂಡು ಬಂದ. ನಿಮಗೆಲ್ಲ ಗೊತ್ತೈತಿ. ಈಗಂಕರು ಅವರು ಜೈನರೊಳಗೆ ಕನ್ಯೆ ಸಿಗಲಿಲ್ಲ ಅಂದ್ರೆ ಮೊದಲು ಯಾರನ್ನ ಹುಡುಕ್ತಾರಂದ್ರೆ ಲಿಂಗಾಯತರನ್ನ ಹುಡುಕ್ತಾರ. ಯಾಕಂದ್ರೆ ಗೊತ್ತೈತಿ ಅವ್ರಿಗೆ ನಮ್ಮಲ್ಲಿ ಇದ್ದವ್ರು ಇಲ್ಲಿ ಹೋಗ್ಯಾರ ಅನ್ನೋದು ಪಕ್ಕ ಗೊತ್ತೈತಿ. ಅದರಲ್ಲಿನೂ ಲಿಂಗಾಯತರೊಳಗೆ ಅವ್ರು ಹೆಚ್ಚು ಯಾರನ್ನ ಹುಡುಕ್ತಾರಂದ್ರೆ ಬಣಿಜ್ಗಾರನ ಪಂಚಮ ಸಾಲನ ಹುಡುಕ್ತಾರೆ. ಇವ್ ಮೊದಲು ಬೀಜ ನಮ್ಮ ಅಂತಾರ ಅವರು, ಪಕ್ಕ ಗೊತ್ತದೆ ಅದು. ಮತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಂತ ಸಂಶೋಧನೆ ಮಾಡ್ಕೊಂತ ಹೋದ್ರೆ ಅಲ್ಲಿಗೆ ಬಂದು ಹತ್ತದ, ಹೆಚ್ಚು ಕಡಿಮೆ ಎಲ್ಲಿಗೆ ಬಂದು ಹತ್ತದ, ಅಲ್ಲಿಗೆ ಬಂದು ಹತ್ತದ. 12ನೇ ಶತಮಾನದ ಈ ಸಮುದಾಯದಲ್ಲಿ ಮೇಲ್ವರ್ಗದಿಂದಾನು ಬಂದರು, ಮಧ್ಯಮ ವರ್ಗದಿಂದಾನು ಬಂದರು, ಕೆಳವರ್ಗದಿಂದಾನು ಬಂದರು. ಮೇಲ್ವರ್ಗದಿಂದ ಯಾರು ಬಂದ್ರು? ಬ್ರಾಹ್ಮಣರು ಬಂದ್ರು. ಲಿಂಗಾಯತ ಧರ್ಮಕ್ಕೆ ಬ್ರಾಹ್ಮಣರು ಬಂದ್ರು. ಮತ್ತು ಮಧುವರಸ ಯಾರು? ಗುಪ್ತ ಮಂಚಣ್ಣ ಯಾರು? ಸಕಲೇಶ ಮಾದರಸ ಯಾರು? ಚಂದೀಮರಸ ಯಾರು? ಇವರೆಲ್ಲ ಬ್ರಾಹ್ಮಣ ಮೂಲದವರೇ, ಬ್ರಾಹ್ಮಣ ಮೂಲದಿಂದ ಬಂದವರು. ಕೆಂಬಾಯಿ ಬೋಗಣ್ಣರು ಪಕ್ಕಾ ಬ್ರಾಹ್ಮಣನೇ, ಅದೇನು ಸಂಶಯನೇ ಇಲ್ಲ. ಯಾಕಂದ್ರೆ ಆ ಸ್ಥಾವರ ಲಿಂಗ ಪೂಜಕವ, ಅವ ಲಿಂಗ ಪೂಜೆ ಮಾಡಿ ಆ ಊರು ಬಿಟ್ಟು ಹೊಂಟಾಗ ಆ ಊರು ಲಿಂಗ ಎಲ್ಲ ಒಂದು ಬೆನ್ನತ್ತಿ ಹೊಂಟು ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಸ್ಥಾವರವನ್ನು ಬಿಟ್ಟು ಬಸವಣ್ಣವರ ಕಾಲಕ್ಕೆ ಹೋಗಿ ಇಷ್ಟು ಲಿಂಗ ಧಾರಣೆ ಮಾಡಿಕೊಂಡ. ಮುಂದೆ ಆತ ಲಿಂಗವಂತ ಬೋಗಣ್ಣನಾದ ಅಂತಂದು ಇತಿಹಾಸ ಬರ್ತದೆ. ಅವ ಮುಂದೆ ಇದಕ್ಕೆ ಹೋಗ್ತಾನೆ. ಮೈಸೂರು ಭಾಗದ ಚಾಮರಾಜನಗರ ಭಾಗದಲ್ಲಿ ಅಲ್ಲಿ ಆತನ ಸಮಾಧಿಗಳಿದ್ದಾವೆ. ಇವತ್ತಿಗೂ ಅಲ್ಲಿ ಹೋಗಿ ಅಲ್ಲಿ ಒಂದಿಷ್ಟು ಹಳ್ಳಿ ಬರ್ತಾವ. ಗಣಿಗನೂರು ಅಂತೇಳಿ, ಗಣಿಗನೂರಿನಲ್ಲಿ ಕೆಂಬಾವಿ ಬೋಗಣ್ಣನ ಬಾವಿ ಐತಿ, ಕೆಂಬಾವಿ ಬೋಗಣ್ಣನ ಸಮಾಧಿ ಐತೆ ಇವತ್ತಿಗೂ ಹೇಳ್ತಾರೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಬರ್ತದೆ ಅಂತ ಕಾಣ್ತದೆ ಗಣಿಗನೂರು. ಇನ್ನು ಮುಂದೆ ನಾನು ನೇರವಾಗಿ ವಿಷಯಕ್ಕೆ ಬರೋದು ಅಂತಂದ್ರೆ, ಈ ವಿಜಯನಗರದ ಅರಸರೇನಿದ್ರಲ್ಲ, ಜೈನರ ಹೆಣ್ಣು ಮಕ್ಕಳನ್ನು ಮಾಡಿಕೊಂಡಿರೋದ್ರಿಂದ ಇವ್ರಿಗೂ ಸ್ವಲ್ಪ ಜೈನರ ಪ್ರಭಾವ ಬಹಳ ಆಗಿತ್ತು. ಶ್ರವಣ ಬೆಳಗೊಳದ ಆ ಬಾಹುಬಲಿಯ ಮೂರ್ತಿಯ ಪಕ್ಕದಲ್ಲಿ ಶಾಂತಿನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು, ಆ ಚಾವಣಿ ಒಳಗೆ ಶಾಂತಿನಾಥನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರು ಅಂದ್ರೆ ಇದೇ ವಿಜಯನಗರದ ಅರಸರ ಹೆಂಡತಿ ಭೀಮಾದೇವಿ ಎನ್ನುವಳು. ಅಲ್ಲಿ ವಿಜಯನಗರ ಅರಸರ ಹೆಂಡತಿನೇ ಅಲ್ಲಿ ಶ್ರವಣ ಬೆಳಗೊಳದ ಇದರಲ್ಲಿ ಶಾಂತಿನಾಥ ಅಂದ್ರೆ ಆದಿನಾಥ, ಪಾರ್ಶ್ವನಾಥ, ಶಾಂತಿನಾಥ ಅಂತ 24 ತೀರ್ಥಂಕರ ಬರ್ತಾರೆ. ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಶ್ಚರ್ಯ ಅಂತಂದ್ರೆ, ನಮ್ಮ ಲಿಂಗಾಯತ ಸಮುದಾಯದ ಜನ ಸ್ವಲ್ಪ ದೂರ ನಿಂತು ನೋಡ್ತಿದ್ರು, ಅವರು ವಿಜಯನಗರವನ್ನು ನೋಡ್ತಿದ್ರು. ಇವರಿಗೆ ಬಲ ಇದ್ದಿದ್ದಿಲ್ಲ, ಕಟ್ಟಿದವರು ಇವರೇ ಸಾಮ್ರಾಜ್ಯವನ್ನ. ಮತ್ತೆ ಇವ್ರಿಗೆ ಹತ್ತು ನಮ್ಮವರಲ್ಲಿ ಅವರು ಹಾದಿ ಬಿಟ್ಟು ಹಾಕೊಂಡ್ರು, ನಮ್ಮವರಲ್ಲಿ ಇವರು ಹಾದಿ ಬಿಟ್ಟು ಹಾಕೊಂಡ್ರು, ನಮ್ಮ ಹಾದಿಗೆ ಯಾಕಿಲ್ಲ ಇವರು, ನಮ್ಮ ಹಾದಿಗೆ ಯಾಕಿಲ್ಲ ಅಂತಿದ್ರು. ರಾಜ ಪ್ರತ್ಯಕ್ಷ ದೇವತೆ, ರಾಜನ ಮುಂದೆ ಮಾತಾಡುವಂತ ಧೈರ್ಯ ಯಾರಿಗೆ ಇದ್ದಿದ್ದಿಲ್ಲ, ಸುಮ್ಮನೆ ಇದ್ರು. ಸುಮ್ಮನೆ ಇದ್ದ ಸಂದರ್ಭದಲ್ಲಿ ಅವಾಗ ಇನ್ನೂ ನಮ್ಮ ಲಿಂಗಾಯತ ವಿರಕ್ತ ಮಠಗಳ ಅಧಿಕೃತವಾಗಿದ್ದಿದ್ದಿಲ್ಲ. ನೆನಪಿಟ್ಕೊಳ್ರಿ, ಲಿಂಗಾಯತ ವಿರಕ್ತ ಮಠಗಳಂತ ಏನದಾವಲ್ಲ, ಕಾಳಾಮುಖ ಮಠಗಳೇ ಕೆಲವೊಂದಿಷ್ಟು ಲಿಂಗಾಯತ ಮಠಗಳಾಗಿ ಪರಿವರ್ತನೆ ಹೊಂದಿದ್ವು. ಆದ್ರೆ ಬಹಳಷ್ಟು ವಿರಕ್ತ ಮಠಗಳು ನಮಗೆ ನೋಡಕ್ಕೆ ಸಿಗುತ್ತಿದ್ದಿಲ್ಲ, ಬೆರಳಣಿಕೆಯಷ್ಟಿದ್ವು. ಅದರಲ್ಲಿ ಈ ಭಾಗದಲ್ಲಿ ನಮಗೆ ನೋಡಕ್ಕೆ ಸಿಗುವ ಮಠ ಅಂದ್ರೆ ಕಂಪ್ಲಿ ಕಲ್ ಮಠ ಅಂತ ತಿಳ್ಕೊಂಡು ಬರ್ತದೆ. ಕಂಪ್ಲಿ ಕಲ್ ಮಠ, ಆ ಕಂಪ್ಲಿ ಕಲ್ ಮಠದಲ್ಲಿನೇ ಮಹಾ ಧೀಮಂತ ಪುರುಷ ಕಲ್ಲು ಮಠದ ಪ್ರಭುದೇವ ಅಂತಿದ್ದ. ಅವನ ಹೆಸರೇ ಪ್ರಭುದೇವ, ಕಲ್ಲು ಮಠದ ಪ್ರಭುದೇವ. ಎಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಕಲ್ಲು ಮಠದ ಪ್ರಭುದೇವರದಂದ್ರೆ,
ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಈಗ ಅವ್ರದೊಂದು ಪುಸ್ತಕ ಇದೆ, ಓದ್ರಿ ನೀವು. ಆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ 729 ವಚನಗಳು. ಕಲ್ಯಾಣ ಕ್ರಾಂತಿ ಆದ ನಂತರ ನಿಮಗೆ 729 ವಚನಗಳು ಒಂದ ಗ್ರಂಥದಾಗ ಮೊದಲು ನಿಮಗೆ ನೋಡಾಕ ಎಲ್ಲಿ ಸಿಗ್ತಾವಂದ್ರ ಕಲ್ಲು ಮಠದ ಪ್ರಭುದೇವರ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ ಸಿಗ್ತಾವ. ಇದರ ನಂತರ ಗುಬ್ಬಿಯ ಮಲ್ಲನಾರಿನ ಗಣಭಾಷಿತ ರತ್ನಮಾಲೆ ಅಂತ ಬರ್ತದೆ. ಗುಬ್ಬಿಯ ಮಲ್ಲನಾರಿನ ಗಣಭಾಷಿತ ರತ್ನಮಾಲೆಯಲ್ಲಿ ಅಲ್ಲಿನೂ ಕೂಡ ನಿಮಗೆ ಸಾವಿರಾರು ವಚನಗಳು ನೋಡಲಿಕ್ಕೆ ಸಿಗ್ತಾವ. ಇವೆರಡೂ ಬಿಟ್ಟ ನಂತರ ನಿಮಗೆ ವಚನಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದು ಎಡೆಯೂರಿನ ಸಿದ್ಧಲಿಂಗ ಶಿವಯೋಗಿಗಳವರ ಶಿಷ್ಯರಾಗಿರುವಂತ ಶೂನ್ಯ ಸಂಪಾದನೆಕಾರರು ಗೂಳೂರು ಸಿದ್ಧವೀರಣ್ಣೊಡೆಯ, ಗುಮಳಾಪುರದ ಸಿದ್ಧಲಿಂಗ ಯತಿಗಳ ಕಾಲಕ್ಕೆ ವಚನಗಳ ಸಂಕಲನ ಸಂಗ್ರಹ ಕಾರ್ಯ ಜಗ್ಗಾಯ್ತು, ಖಂಡಪಟ್ಟೆ ಆಯ್ತು. ಅದೇನು ಆಟ ಇಟ ಆಗಲಿಲ್ಲ, ಕಾಯ್ಕೊಂತ ಕೂತಿತ್ತು. ವಿಜಯನಗರದ ನಮ್ಮ ಲಿಂಗಾಯತ ಮಂದಿ ಕೈಯಾಗಿ ಲಿಂಗ ಹಿಡಿತಿದ್ರು, ವಿಜಯನಗರ ಸಾಮ್ರಾಜ್ಯ ನೋಡ್ತಿದ್ರು. ನಮ್ಮದು ಯಾವಾಗ ಬೆಳಕಾಗೋದು, ನಮ್ಮದು ಯಾವಾಗ ಬೆಳಕಾಗೋದು, ನಮ್ಮದು ಯಾವಾಗ ಬೆಳಕಾಗೋದು ಅಂತಿದ್ರು. ಒಂದು ಕಾಲ ಬಂತ, ಬೆಳಕಾಗೋ ಕಾಲ ಬಂತು. ಯಾವಾಗ ಬಂತು ಅಂತಂದ್ರೆ 1400 ಹೆಚ್ಚು ಕಡಿಮೆ 22ರಲ್ಲಿ ಶ್ರೀ ವಿಜಯ ಅಂತಿದ್ದ ದುರ್ಬಲ ರಾಜ ಇದ್ದ, ಅವ ತೀರ್ಕೊಂಡ. ಶ್ರೀ ವಿಜಯನ ನಂತರ ಆತನ ಮಗನಾಗಿರ್ತಕ್ಕಂಥ 2ನೇ ದೇವರಾಯ, ಆತನಿಗೆ ಪ್ರೌಢ ದೇವರಾಯ ಅಂತ ಕರೀತಾರೆ. ಆ ಪ್ರೌಢ ದೇವರಾಯ 1424ರಲ್ಲಿ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯದ ಗದ್ದಿಗೆ ಏರಿದ. ಅವ ಯಾವಾಗ ಗದ್ದಿಗೆ ಏರಿದ, ಲಿಂಗಾಯತ ಧರ್ಮ ಸಾಮ್ರಾಜ್ಯದ ಗದ್ದಿಗೆ ಏರಿದ. ಅವ ಗದ್ದಿಗೆ ಏರಿದಾಗ ಏರಿದ್ದು ಕರೆ, ಅವ ಇಳಿದ ಮೇಲೆ ಇಲ್ಲಿಂದ ಬಿಟ್ಟು ಹೋಗಿದ್ದು ಕರೆ. ಬಹಳ ಸೋಜಿಗೈತಿ ಮುಂದಿನ ಇತಿಹಾಸ ನೋಡಿ. ಆ ಪ್ರೌಢದೇವರಾಯ ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ ಯಾವಾಗಲೂ ರಾಜರು ಪಟ್ಟಾಭಿಷೇಕ ಮಾಡ್ಕೋಬೇಕಾದ್ರೆ ಯಾರನ್ನ ಕರಿತಿರ್ತಾರ ಅಂದ್ರೆ ನಿಮಗೆ ಗೊತ್ತಿರ್ಲಿ, ಅವ್ರನ್ನ ಕರಿತಿರ್ತಾರ. ಅವ್ರ ಬಂದು ಸಿಕ್ಕ ಹಾಕ್ಬೇಕು, ಅವ್ರು ಬಂದು ಸಿಕ್ಕ ಹಾಕ್ಬೇಕು. ಆ ಪರಂಪರೆ ಮುರಿತಾನ. ನನಗೆ ಭಕ್ತರು, ನನಗೆ ಮುಕ್ತರು, ನನಗೆ ಒಡೆಯರೇ ಜಂಗಮರು. ಯಾರನ್ನ ಕರಿತಾನವ? ಕಲ್ಲು ಮಠದ ಪ್ರಭುದೇವರನ್ನ 101 ವಿರಕ್ತರನ್ನ ಕರಿತಾನೆ. ಕಲ್ಲು ಮಠದ ಪ್ರಭುದೇವರನ್ನ ಕರಿತಾನೆ, 101 ವಿರಕ್ತರನ್ನ ಕರಿತಾನೆ. ಆ ಕಲ್ಲು ಮಠದ ಪ್ರಭುದೇವರ ಜೊತೆ 101 ವಿರಕ್ತರಲ್ಲಿ ಅನೇಕರು ವಿರಕ್ತರು ಇರ್ತಾರೆ. ಆ ಅನೇಕ ವಿರಕ್ತರಲ್ಲಿ ಕೆಲವರು ಹೆಸರು ಕೂಡ ಹೇಳ್ತೇನೆ ನಾನು ಮುಂದೆ, ಅವ್ರದ್ದು ಸಂಪಾದನೆ ಕೆಲವೊಂದಿಷ್ಟು ಹೆಸರು. 101 ವಿರಕ್ತರು ಹೆಸರು ಪೂರ್ಣ ಕೆಲವರಲ್ಲಿ ಸಿಗೋಲ್ಲ, ಇನ್ನು ಕೆಲವರು ಅಲ್ಲೆಲ್ಲಿ ಮಸಕ್ ಸಿಗ್ತಾವ. ಈಗ ನಾವು ಇಷ್ಟು ಮಂದಿ ಕೂಡಿವಿ, ಇನ್ನೊಂದು 20 ವರ್ಷ ಬಿಟ್ಟು ಯಾರು ಕೂಡಿದ್ರಪ್ಪ 2026ರ ಧರ್ಮಸಭೆಯಲ್ಲಿ ಅಂತಂದ್ರೆ ಬೆರಳೆಣಿಕೆ ಎಷ್ಟು ಜನರ ಹೆಸರು ಅಷ್ಟೇ ಇದರಲ್ಲಿ ಇರ್ತೈತಿ. ಇಲ್ಲಿ ಬಹಳ 500-600 ಜನ ಕೂಡ್ರಿ, ಅವ್ರು ಯಾರು ಹೆಸರಿರಲ್ಲ. ಅಂದ್ರೆ ಮುಖ್ಯ ಇದ್ದವ್ರು ಅಟ್ಟೆ. ಹಂಗ ಅಲ್ಲಿ 101 ವಿರಕ್ತರು ಇದ್ರು, ಅದರಲ್ಲಿ ಕೆಲವರ ಹೆಸರುಗಳು ಮಾತ್ರ ನಮಗೆ ಉಲ್ಲೇಖವಾಗಿ ಸಿಗ್ತವೆ. ಆ 101 ವಿರಕ್ತರು ಬಂದು ಒಂದು ಕಡೆ ಕುಂದಿರ್ತಾರೆ. ಯಾವಾಗಲೂ ರಾಜ ಸಿಂಹಾಸನವನ್ನು ಎತ್ತರ ಹಾಕೊಂತಾನೆ. ಗೊತ್ತಿರಲಿ ಇತಿಹಾಸದಲ್ಲಿ, ರಾಜ ಸಿಂಹಾಸನವನ್ನು ಎತ್ತರ ಹಾಕೊಂತಾನ, ತನ್ನ ಕೆಳಗೆ ಪಂಡಿತರನ್ನ ಎಲ್ಲರನ್ನು ಕೆಳಗೆ ಕುಂದಿಸ್ಕೊಂತಾನ. ಆದ್ರೆ ಪ್ರೌಢದೇವರ ಆ ಪರಂಪರೆಯನ್ನು ಮುರಿದು ಅವ ತನಕ್ಕಿಂತಲೂ ಎತ್ತರದಲ್ಲಿ ವಿರಕ್ತರನ್ನು ಕುಂದಿರಿಸಿ ತನ್ನ ಕೆಳಗೆ ಸಿಂಹಾಸನ ಇಟ್ಟುಕೊಂಡು ಅವರ ಆಶೀರ್ವಾದದಿಂದ ರಾಜ್ಯಭಾರವನ್ನು ಚಾಲನೆ ಮಾಡ್ತಾರೆ. ಸಂಪ್ರದಾಯವನ್ನು ಮುರಿದ್ರು. ಕ್ಷತ್ರಿಯರಾಗಿರ್ತಕ್ಕಂಥವ್ರು ಸಂಪ್ರದಾಯ ಮುರಿದ್ರಂದು ನಾ ಕ್ಷತ್ರಿಯ ನಾಲ್ ಹೋಗಂತ ಹೇಳ್ತಾನೆ. ಕ್ಷತ್ರಿಯರು ಸಂಪ್ರದಾಯವನ್ನು ಮುರಿದ ಕ್ಷತ್ರಿಯ ನಾಲ್ ಹೋಗನ್ನ. ಯಾವನಲ್ಲಿ ತೋಳಬಲ ಐತಿ ಅವ ಕ್ಷತ್ರಿಯನೂ ಆಗಬಲ್ಲ, ಯಾವನೊಳಗೆ ಜ್ಞಾನ ಐತಿ ಅವ ಬ್ರಾಹ್ಮಣನೂ ಆಗಬಲ್ಲ, ಯಾವನಲ್ಲಿ ಬಿಸಿನೆಸ್ ನಾಲೆಜ್ ಐತಿ ಅವ ವೈಶ್ಯನೂ ಆಗಬಲ್ಲ, ಯಾವನಲ್ಲಿ ಹೆತ್ತು ಒಕ್ಕಲ್ತನ ಮಾಡೋ ಶಕ್ತಿ ಐತಿ ಅವ ಶೂದ್ರನೂ ಆಗಬಲ್ಲ. ಅದು ಹುಟ್ಟಿನಿಂದ ಬರುವುದಲ್ಲ, ಅದು ಗುಣಗಳಿಂದ ಬರುವಂತದ್ದೈತಿ. ನಾ ಕ್ಷತ್ರಿಯನಲ್ಲ, ನಾನು ಬಸವ ಸಂತತಿಯ ಲಿಂಗಾಯತ. ಸ್ಪಷ್ಟ ಹೇಳ್ಕೊಂತಾನೆ ಪ್ರೌಢದೇವರಾಯ. ದೇವರಾಯ ಆದ್ರೆ ಯಾಕೆ ಪ್ರೌಢದೇವರಾಯ ಅಂತ ಹೆಸರು ಬಂತಂದ್ರೆ ಅವನಷ್ಟು ಶಾಣ್ಯರ ಯಾರು ಬರಲಿಲ್ರಿ ಈ ವಿಜಯನಗರದವರು. ಒಂದೇನು ಕೆಟ್ಟ ಪರಂಪರೆ ಆತಂದ್ರ ಈತನ ಕಾರ್ಯ ಸಾಧನೆಯನ್ನು ಮುಚ್ಚಿ ಹಾಕುವ ಕೆಲಸ ನಡೆದು. ಈತನ ಕಾರ್ಯ ಸಾಧನೆ ಇವತ್ತಿಗೂ ಬೇಕಾದ್ರೆ ನೀವು ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಓದ್ಕೊಂತ ಬರ್ರಿ. ನೀವು ಶೈವ ಧರ್ಮದ ಬಗ್ಗೆ ಮಾತಾಡ್ತಾರ, ಜೈನ ಧರ್ಮದ ಬಗ್ಗೆ ಮಾತಾಡ್ತಾರ, ವೈಷ್ಣವ ಧರ್ಮದ ಬಗ್ಗೆ ಮಾತಾಡ್ತಾರ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾರ. ಆ ಶೈವದೊಳಗನ ಇವನ್ನೆಲ್ಲ ಮಿಕ್ಸ್ ಮಾಡ್ತಾರ. ಜೈನ, ಹಿಂದೂ, ಲಿಂಗಾಯತ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾರ. ಮಿಕ್ಸ್ ಮಾಡಿ ಲಿಂಗಾಯತವನ್ನು ಹೊಡೆದು ಹಾಕಿಬಿಡ್ತಾರ. ಮತ್ತ ಅಲ್ಲೊಂದು ಏನು ಶಬ್ದ ಬಂದು ಸೇರ್ತಂದ್ರ ಸರಿನೋ ತಪ್ಪೋ, ಈ ವೀರಶೈವ ಅನ್ನುವಂಥ ಶಬ್ದ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಹೆಚ್ಚು ಬಳಕೆ ಆಯಿತು. ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ, ಅವನಿಗೆ ವೀರಶೈವ ಶಬ್ದ ಬಂತಂತ ತಿಳ್ಕೊಂಡು. ಗುಬ್ಬಿಯ ಮಲ್ಲನಾರ್ಯ ವೀರಶೈವಾಮೃತ ಮಹಾಪುರಾಣವನ್ನು ಬರೀತಾನೆ. ಯಾಕಂದ್ರೆ ನನಗೆ ಪುನರುತ್ಥಾನದ ವಿಷಯ ಕೊಟ್ಟಾರಂದ್ರೆ ನಾ ಅದನ್ನ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕಿಲ್ಲ ಕುಂತವ್ರಿಗೆಲ್ಲ. ಕಾರಣ ಏನು ಅಂದ್ರೆ ಅವ ಏನು ಬರಿತಾನೆ ಅಂತಂದ್ರೆ ವೀರಶೈವಾಮೃತ ಮಹಾಪುರಾಣ ಬರಿತಾನೆ. ವೀರಶೈವಾಮೃತ ಪುರಾಣ ಬರೆದ್ರೆ ಅದನ್ನ ತೆಗೆದು ನೋಡಿದ್ರೆ ಆ ವೀರಶೈವಾಮೃತದೊಳಗೆ ಕಲ್ಪನೆಗಳ ಕತೆ ಇಲ್ಲ. ನಿಮ್ಮ 12ನೇ ಶತಮಾನದ ಶರಣರ ಚರಿತ್ರೆಗಳೇ ಅದಾವ. ಆಶ್ಚರ್ಯ. ಹೆಸರು ವೀರಶೈವಾಮೃತ ಪುರಾಣ,
ಗಣಭಾಷಿತ ರತ್ನಮಾಲೆ ಬರಿತಾನವ. ಗಣಭಾಷಿತ ರತ್ನಮಾಲೆಯಲ್ಲಿ ಗಣ ಅಂದ್ರೆ ಯಾರು ಹೇಳಿದ್ರಿ ಈಗ ಅವರು ಶರಣರು. ಭಾಷಿತ ಅಂದ್ರೆ ಯಾವುದು? ಶರಣರ ನುಡಿಗಳೇ ಗಣಭಾಷೆ. ಆ ಗಣಭಾಷಿತ ರತ್ನಮಾಲೆಯಲ್ಲಿ ವಚನಗಳ ಸಂಕಲನ ಮಾಡ್ತಾನೆ. ಹೆಸರು ಯಾರು ಬರಿತಾನವ? ಬಸವಯ್ಯ, ಚನ್ನಬಸವಯ್ಯ, ಮಡಿವಾಳಯ್ಯ, ಸಿದ್ದರಾಮಯ್ಯ, ಇವರು ಹಡಪದ ಅಪ್ಪಣ್ಣ, ಇಂಥವ್ರ ಹೆಸರು ಬರಿತಾನವ. ಎಲ್ಲರ ತರಬೇಕಾಗಿತ್ತಲ್ಲ ಬೇರೆದವ್ರ ಹೆಸರು, ಬರೋದೇ ಇಲ್ಲ. ಮುಂದೆ ನಿಮಗೆ ಗೊತ್ತಿರಲಿ, ಇವತ್ತಿಗೂ ನಮ್ಮಲ್ಲಿ ಒಂದು ಪರಂಪರೆ ಬರ್ತದೆ. ಸ್ವಲ್ಪ ನಾವು ಈ ಜಾತಿ ಹಿಡಿದು ಇತ್ತಿತ್ತಲ್ಲಿ ನಾವು ನೋಡ್ತಿರ್ತೀವಿ. ಬ್ರಾಹ್ಮಣರಂದ್ರ ಇದಕ್ಕೆ ವಿರೋಧ, ಜಂಗಮರು ಅಂದ್ರ ಐನಾರ ಅಂದ್ರ ಶರಣ ತತ್ವಕ್ಕೆ ವಿರೋಧ ಅನ್ನುವಂತ ಒಂದು ಕಲ್ಪನೆಯನ್ನು ಇತ್ತಿತ್ತಲಾಗಿ ನಾವು ಹುಟ್ಟಾಕೊಂಡ್ವಿ. ನನಗನಿಸ್ತದೆ ಇದು ತಪ್ಪು ಅಂತ ಅನಿಸುತ್ತೆ. ಇದನ್ನ ಅನ್ನಕ ಹೋಗಬಾರ್ದು ನಾವು ಅಂತ ಅನಿಸುತ್ತೆ. ನಿಮ್ಗೆ ಗೊತ್ತಿರಲಿ, ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯ ಪಟ್ಟಕ್ಕೆ ಬಂದ ಮೇಲೆ ಆತನ ಸೇನಾಧಿಪತಿಗಳು ಯಾರ ಅಕ್ಕನ ಅಂದ್ರೆ ಲಕ್ಕಣ್ಣ ದಂಡೇಶ ಅಕ್ಕನ, ಜಕ್ಕಣಾರಿ ಅಂತ ಅಕ್ಕನ. ಇವರಿಬ್ಬರು ಬ್ರಾಹ್ಮಣರು ನೆನಪಿರಲಿ. ಲಕ್ಕಣ್ಣ ಮತ್ತು ಜಕ್ಕಣ್ಣ. ಲಕ್ಕಣ್ಣ ಶಿವತತ್ವ ಚಿಂತಾಮಣಿ ಬರೀತಾನೆ, ಶಿವತತ್ವ ಚಿಂತಾಮಣಿ. ಆ ಶಿವತತ್ವ ಚಿಂತಾಮಣಿ ಒಳಗೆ ಹೇಳೋದೇನವ? ನಿಮ್ ಶರಣರದ ಹೇಳ್ತಾನ. ಓಂ ನಮಃ ಶಿವ ಎಂಬುದೇ ಮಂತ್ರ, ಓಂ ನಮಃ ಶಿವ ಎಂಬುದೇ ತಂತ್ರ, ಓಂ ನಮಃ ಶಿವ ಎಂಬುದೇ ಸರ್ವಕ್ಕೂ ಸಿದ್ಧಿ. ಲಕ್ಕಣ್ಣ ದಂಡೇಶನ ಹೇಳ್ತಾನೆ. ಜಕ್ಕಣಾರ್ಯ ಪ್ರೌಢದೇವರಾಯ ಕುಂತಾಗ ಹೋಗಿ ಅವನಿಗೆ ಶರಣಾರ್ಥಿ ಹೇಳ್ತಾನೆ, ಪ್ರಭು ನನಗೊಂದು ಮಹದಾಶೆ ಇದೆ. ಏನು? ಒಬ್ಬ ಮಹಾ ಯತಿಪುಂಗವನಾಗಿರ್ತಕ್ಕಂಥ ಪ್ರಭುವಿನ ಚರಿತ್ರೆಯನ್ನು ಬರೆಸ್ಬೇಕಂತ. ಪ್ರಭುವಿನ ಚರಿತ್ರೆಯನ್ನು ಬರೆಸ. ಅದಕ್ಕಿಂತ ಮೊದಲು ಒಂದು ಚಿಂತನೆ ನಡೆಯಿತು. ಪ್ರೌಢದೇವರಾಯ ಬಹಳ ದೊಡ್ಡ ವಿದ್ವಾನ್ ಇದ್ದ. ಮಹಾಭಾರತದ ಕಾವ್ಯಗಳನ್ನು ಬರೀತಾರೆ. 10 ವ್ಯಾಸ ಬರಿತಾನೆ, 8 ಶ್ಯಾಮರಸ ಬರಿತಾನೆ. ಇಬ್ರು ವೈಷ್ಣವರೇ. ಇವರು ವೈಷ್ಣವ ಬ್ರಾಹ್ಮಣರು. ಬ್ರಾಹ್ಮಣರಲ್ಲಿ 2 ಬರ್ತಾರೆ, ವೈಷ್ಣವರು, ಸ್ಮಾರ್ತರು. ಸ್ಮಾರ್ತರು ಶಿವ ಸಂಪ್ರದಾಯವನ್ನು ಓದ್ತಾರೆ. ಇವರು ವಿಭೂತಿ ಧರಿಸ್ತಾರೆ, ರುದ್ರಾಕ್ಷಿ ಧರಿಸ್ತಾರೆ. ವೈಷ್ಣವರು ವಿಭೂತಿ ರುದ್ರಾಕ್ಷಿ ಧರಿಸುವುದಿಲ್ಲ. ಇವರು ತುಳಸಿ ಮಣಿ ಕುಂಕುಮ. ನೆನಪಿರ್ಲಿ. ಈಗ ಅದಕ್ಕೆ ಗದ್ದ ನೋಡ್ರಿ ಅವರೆಲ್ಲನೇ. ಈಗ ಶಂಕರಾಚಾರ್ಯನ ಮಧ್ವಾಚಾರ್ಯ ಒಪ್ಪುವುದಿಲ್ಲ. ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದಂತ ಶಂಕರಾಚಾರ್ಯನ ಮಧ್ವಾಚಾರ್ಯರ ಮಂದಿ ಒಪ್ಪುವುದಿಲ್ಲ. ಚಾಂಡಾಲಗಿತ್ತಿಯ ಮಗ, ರಕ್ಕಸಿಯ ಮಗ ಅಂತ ಅವ್ರು ಬೈತಾರ. ಮತ್ತ ಅಲ್ಲೇ ಅವರು ಒಪ್ಪಲಾರದವ್ರು ಮತ್ ನೀವು ನಮ್ಮವ್ರು, ನಾವು ಒಂದ ಯಪ್ಪ ನೀವ ಸುದ್ದಿಲ್ಲ, ನಮ್ಮನ್ನ ಯಾಕೆ ತೋಡುದು ಗದ್ದಕ್ಕೆ ಕೆಡ್ತೀರಿ ನೀವು? ನಿಮಗ ಅದ್ವೈತ ಮತವನ್ನು ಕಟ್ಟಿದ ಶಂಕರಾಚಾರ್ಯನ ಒಪ್ಪುಗೊಳಕ್ ಮನಸ್ಸಿಲ್ಲ. ಶಂಕರಾಚಾರ್ಯ ಒಪ್ಪುದಿಲ್ಲ ಅವರು. ಅದ್ವೈತ ಮತವನ್ನ ಒಪ್ಪಂಗಿಲ್ಲ ಅವರು. ದ್ವೈತ ಅಂತ ಹೇಳ್ತಾರ ಅವರು. ಜೀವಾತ್ಮ ಪರಮಾತ್ಮ ಯಾವ ಕಾಲಕ್ಕೂ ಎರಡೋ ಒಂದಾಗಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಅಂತ ಹೇಳ್ತಾರ ಅವರು. ಮಧ್ವಾಚಾರ್ಯರದು ಇದೇನು ಅಷ್ಟಮಠಗಳಂತ ಬರ್ತಾವಲ್ಲ ಉಡುಪಿ, ಇವೆಲ್ಲ ಅವ್ರವೇ. ಬಹಳಷ್ಟು ಜನ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮ ರುದ್ರಾಕ್ಷಿ ತೆಗೆದಿಡ್ರಿ, ನಮ್ಮ ಕ್ಯಾವಿ ಹಾಕೊಂಡ್ರಿ ನೀವು. ನಿಮಗೆ ಗೊತ್ತಿರಲಿ, ಕಾಮಿ ರುದ್ರಾಕ್ಷಿ ಮಂತ್ರಗಳೇನದವಲ್ಲ, ಇವು ವೈದಿಕ ಧರ್ಮದ ಕೊಡುಗೆಗಳಲ್ಲ, ದ್ರವಿಡ ಧರ್ಮದ ಶೈವ ಧರ್ಮದ ಕೊಡುಗೆಗಳನ್ನುವಂಥ ಸತ್ಯವನ್ನು ತಿಳ್ಕೊಂಡು ಬಹಳ ಮಂದಿ ಕಾಮೆಂಟ್ ಹಾಕಿರ್ತಾರೆ. ಹೆಗಲ ಮೇಲೆ ಕಾಮಿ ಹಾಕೊಂಡು, ಸ್ವಾಮಿ ನಮ್ಮ ಕಾಮಿ ಬಿಚ್ಚಿಟ್ಟು ನೀವು ಮಾತಾಡಿ ಹಿಂದೂ ಧರ್ಮದ. ಸ್ವಾಮಿ ನಿಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಇಲ್ಲ ಅನ್ನೋದು ನಾ ಅಲ್ಲ, ನಿಮ್ಮ ದೇಶದ